ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ರಾಜ್ಯ ರಾಜಧಾನಿಗೆ ಬೃಹತ್ ರಸ್ತೆ, ಬಿಸಿನೆಸ್ ಕಾರಿಡಾರ್ಗೆ ಸಂಪುಟ ಓಕೆ, ಒಂದೇ ಏಟಿಗೆ 40% ಟ್ರಾಫಿಕ್ ಕಮ್ಮಿ, ಬೆಂಗಳೂರು ಬದಲಿಸುತ್ತಾ BBC ರಸ್ತೆ. ನಮಸ್ಕಾರ ಸ್ನೇಹಿತರೆ, ಟ್ರಾಫಿಕ್ ಇನ್ಫ್ರಾ ವಿಚಾರದಲ್ಲಿ ದೇಶವ್ಯಾಪಿ ಮುಜುಗರ ಎದುರಿಸ್ತಾ ಇರೋ ರಾಜ್ಯ ಸರ್ಕಾರ ಕಡೆಗೂ ನಿದ್ದೆಯಿಂದ ಎದ್ದಿರೋ ಹಾಗೆ ಕಾಣಿಸ್ತಾ ಇದೆ. ಬೆಂಗಳೂರು ವಿಚಾರವಾಗಿ ಸಾಲು ಸಾಲು ಯೋಜನೆಗಳನ್ನು ಜಾರಿ ಮಾಡ್ತಿದೆ. ಇದೀಗ ಬರೋಬ್ಬರಿ 2 ದಶಕಗಳಿಂದ ಕೇವಲ ಕಾಗದದ ಮೇಲಿದ್ದ ರಸ್ತೆ ಪ್ರಾಜೆಕ್ಟ್ ಒಂದಕ್ಕೆ ಮರುಜೀವ ಕೊಟ್ಟಿದೆ. ದೊಡ್ಡದಿದು, ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲ ಇದು. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಥವಾ ಬೆಂಗಳೂರು ಫೆರಿಫೆರಲ್ ರೋಡ್ಗೆ ಸಿದ್ದು ಸಂಪುಟ ಓಕೆ ಮಾಡಿದೆ. 117 ಕಿಲೋಮೀಟರ್ ಉದ್ದದ ಈ ರಸ್ತೆಯಿಂದ ಬೆಂಗಳೂರಿನ ಟ್ರಾಫಿಕ್ 40% ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. 40% ಅಂದರೆ ಅರ್ಧಕ್ಕರ್ಧ ಕಮ್ಮಿ ಆಗಬೇಕು ಪ್ಲಾನ್ ಪ್ರಕಾರ. ಆದರೆ ಇದಕ್ಕಾಗಿ ಎಷ್ಟು ಖರ್ಚು ಮಾಡಕ್ಕೆ ಹೊರಟಿದ್ದಾರೆ ಗೊತ್ತಾ? ಹ್ಯೂಜ್ ಅಮೌಂಟ್, ದೊಡ್ಡ ಅಮೌಂಟ್. ಒಂದು ಸಿಟಿಂಗ್ ಮಾಡೋ ಒಂದು ಯೋಜನೆಗೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ದೊಡ್ಡ ಅಮೌಂಟ್ ಇದು. 27,000 ಕೋಟಿ ರೂಪಾಯಿ ಸುರಿಯೋಕೆ ಹೊರಟಿದ್ದಾರೆ. ಹಾಗಿದ್ರೆ ಏನಿದು ಬಿಸ್ನೆಸ್ ಕಾರಿಡಾರ್? ಎಲ್ಲಿ ಬರುತ್ತೆ? ಇದರಿಂದ ನಿಜವಾಗ್ಲೂ ಬೆಂಗಳೂರು ಟ್ರಾಫಿಕ್ ಕಮ್ಮಿ ಆಗುತ್ತಾ? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಆರಂಭ ಮಾಡೋಣ. ಸ್ನೇಹಿತರೆ, ಪ್ರಾಜೆಕ್ಟ್ ಏನು, ಯಾಕೆ ತರಲಾಗ್ತಿದೆ ಅಂತ ಹೇಳಿದ್ರೆ, ಸ್ವಲ್ಪ ನಾವು ಬೆಂಗಳೂರು ಟ್ರಾಫಿಕ್ ಮತ್ತು ಬೆಂಗಳೂರು ರಸ್ತೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿರೋದು ಹೊಸ ವಿಚಾರ ಅಲ್ಲ. ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಟ್ರಾಫಿಕ್ ಇರೋ ಟಾಪ್ 3 ನಗರಗಳಲ್ಲಿ ಬೆಂಗಳೂರು ಬರುತ್ತೆ. 10 ಕಿಲೋಮೀಟರ್ ಹೋಗೋದಕ್ಕೂ ಅರ್ಧ ಗಂಟೆ ತಗಲುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ 1.5 ಗಂಟೆಯಲ್ಲಿ ಬೆಂಗಳೂರಿನ ಮೈಸೂರಿಗೆ ಹೋಗಬಹುದು ಅಂತ ಹೇಳ್ತಾರೆ. ಆದರೆ ಬೆಂಗಳೂರಿನ ಮಧ್ಯಭಾಗದಿಂದ ಹೊರವಲಯದಲ್ಲಿರೋ ಈ ಎಕ್ಸ್ಪ್ರೆಸ್ ವೇ ತರಹದ ಹೈವೇ, ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ವೇ ಅಲ್ಲ ಇದು, ನ್ಯಾಷನಲ್ ಹೈವೇ ಅಂತ ಅವರೇ ಹೇಳಿದ್ದಾರೆ. ಬಟ್ ಎಕ್ಸ್ಪ್ರೆಸ್ ವೇ ಥರದ ಫೀಚರ್ಸ್ ಇದೆ ಅಷ್ಟೇ. ಅಲ್ಲಿ ತಲುಪೋಕೆ 2 ಗಂಟೆ ಆಗುತ್ತೆ. ಆದರೆ ಎಂಟ್ರಿ ಪಾಯಿಂಟ್ ತಲುಪೋಕೆ ಕೆಲವೊಂದು ಸಲ. ಹೀಗಾಗಿ ಟ್ರಾಫಿಕ್ ಅನ್ನೋದು ಬೆಂಗಳೂರಿನ ಇಮೇಜ್ಗೆ ಕಂಟಕ, ಗ್ರಹಚಾರ. ಬೆಂಗಳೂರು ನಗರದಿಂದ ಹೊರಗೆ ಹೋಗುವ ಹಾಗೂ ಬೆಂಗಳೂರಿನಲ್ಲೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವ, ಹೀಗೆ 2 ರೀತಿಯ ಸಂಚಾರ ಇರೋದ್ರಿಂದ ಟ್ರಾಫಿಕ್ ವಿಪರೀತ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮಹಾನಗರಗಳಲ್ಲಿ ಟ್ರಾಫಿಕ್ ತಪ್ಪಿಸೋಕೆ ರಿಂಗ್ ರೋಡ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಸದ್ಯ ಬೆಂಗಳೂರಲ್ಲಿ 2 ರಿಂಗ್ ರೋಡ್ಸ್ ಇವೆ. ಒಂದು ಇನ್ನರ್ ರಿಂಗ್ ರೋಡ್, ತುಂಬ ಚಿಕ್ಕದು, ಇಂದ್ರನಗರ, ಕೋರಮಂಗಲ, ದೊಮ್ಲೂರು ಜಂಕ್ಷನ್ ಅಂತಹ ಬೆಂಗಳೂರಿನ ಕೇಂದ್ರ ಭಾಗವನ್ನಷ್ಟೇ ಕವರ್ ಮಾಡುತ್ತೆ. 100 ಫೀಟ್ ರೋಡ್ ಅಂತ ಕೂಡ ಇದನ್ನು ಕರೀತಾರೆ. ಮತ್ತೊಂದು 62 ಕಿಲೋಮೀಟರ್ ಉದ್ದದ ಔಟರ್ ರಿಂಗ್ ರೋಡ್, ORR ಅಥವಾ ಅಫಿಷಿಯಲ್ ಆಗಿ ಹೇಳೋದಾದರೆ ಪುನೀತ್ ರಾಜ್ಕುಮಾರ್ ಹೊರ ವರ್ತುಲ ರಸ್ತೆ ಇದೆ. ಬೆಂಗಳೂರಿಂದ ವಿವಿಧ ನಗರಗಳಿಗೆ ಹೋಗೋ ಪ್ರಮುಖ 8 ರಸ್ತೆಗಳನ್ನು ಕನೆಕ್ಟ್ ಮಾಡುತ್ತೆ. ಆದರೆ ಸಮಸ್ಯೆ ಏನು ಅಂದರೆ, ಈ ರಸ್ತೆ ಕೂಡ ಈಗ ಸಂಪೂರ್ಣ ಬೆಂಗಳೂರು ನಗರದ ಒಳಗೆ ಬಂದುಬಿಟ್ಟಿದೆ, ಅಥವಾ ಈ ರಸ್ತೆಗಳ ಆಚೆಗೆಲ್ಲ ಸಿಟಿ ಬೆಳ್ಕೊಂಡ್ಬಿಟ್ಟಿದೆ. ಬೆಂಗಳೂರು ಔಟರ್ ರಿಂಗ್ ರೋಡನ್ನು ದಾಟಿ ಬೆಳೆದಿರೋದು. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಎಗೇನ್ ಇದೆ. ಬೆಂಗಳೂರನ್ನು ಹಾದು ಹೋಗೋ ವಾಹನಗಳಿಗೆ ಬೈಪಾಸ್ ಇಲ್ಲದ ಕಾರಣ ನಗರದ ಮಧ್ಯದಲ್ಲಿ ನುಗ್ಗಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿವೆ. ಇದಕ್ಕಾಗಿ ಈಗ ಬೆಂಗಳೂರು ಸುತ್ತ ಔಟರ್ ರಿಂಗ್ ರೋಡ್ ಆಚೆ ಮತ್ತೊಂದು ಫೆರಿಫೆರಲ್ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ಅದೇ ಇವಾಗಿನ ಬಿಸ್ನೆಸ್ ಕಾರಿಡಾರ್. ಏನಿದು ಬಿಸ್ನೆಸ್ ಕಾರಿಡಾರ್, ಹೇಗಿರುತ್ತೆ ಸ್ನೇಹಿತರೆ? ಬಿಸ್ನೆಸ್ ಕಾರಿಡಾರ್ ಅನ್ನೋದು ಹೊಸ ಪ್ರಾಜೆಕ್ಟ್ ಅಲ್ಲ. 2006ರಲ್ಲೇ ಬೆಂಗಳೂರಿನ ಹೊರವಲಯದಲ್ಲಿ ಎಲ್ಲ ರಸ್ತೆಗಳನ್ನು ಕನೆಕ್ಟ್ ಮಾಡುವಂತೆ ಈ ಪೆರಿಫೆರಲ್ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನೋ ಯೋಜನೆ ಇತ್ತು. ಇನ್ಫ್ಯಾಕ್ಟ್ ಈಗಿನ ನೈಸ್ ರೋಡ್ ಕೂಡ ಇದರ ಭಾಗ ಆಗಿತ್ತು. ಆದರೆ ಭೂ ಸ್ವಾಧೀನ ವಿಚಾರದಲ್ಲಿ ಸಮಸ್ಯೆ ಆಗಿದ್ದರಿಂದ 19 ವರ್ಷ ಕಳೆದರೂ ಕೂಡ ಈ ಯೋಜನೆ ಜಾರಿಯಾಗಿರಲಿಲ್ಲ. ಈಗ ಕಡೆಗೂ ಸರ್ಕಾರ ಕಣ್ತೆರೆದು ಜಾರಿ ಮಾಡೋಕೆ ಹೊರಟಿದೆ. ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಬಿಸ್ನೆಸ್ ಕಾರಿಡಾರ್ ಅನ್ನೋ ಹೊಸ ಹೆಸರಲ್ಲಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಈಗ ಆಲ್ರೆಡಿ ಹೇಳಿದಂತೆ ಇದೊಂದು ರಿಂಗ್ ರೋಡ್ 117 ಕಿಲೋಮೀಟರ್ ಉದ್ದ ಇರುತ್ತೆ. ನೈಸ್ ರೋಡ್ನ ಕನೆಕ್ಟ್ ಮಾಡುತ್ತೆ. ನೀವು ಇಲ್ಲಿ ಚಿತ್ರದಲ್ಲೂ ಕೂಡ ನೋಡ್ತಾ ಇರ್ಬೋದು. ನೈಸ್ ರೋಡ್ ಅರ್ಧ ಚಂದ್ರಾಕೃತಿಯಂತೆ ಬೆಂಗಳೂರನ್ನ ಅರ್ಧ ಸುತ್ತಿದೆ. ಈ ಅರ್ಧಕ್ಕೆ ಇನ್ನರ್ಧವಾಗಿ ಪೆರಿಫೆರಲ್ ರಸ್ತೆ ಅಥವಾ ಈ ಬಿಸ್ನೆಸ್ ಕಾರಿಡಾರ್ ಬರುತ್ತೆ. ಈ 117 ಕಿಲೋಮೀಟರ್ನಲ್ಲಿ 73 ಕಿಲೋಮೀಟರ್ನಷ್ಟು ರಸ್ತೆ ಉತ್ತರ ಬೆಂಗಳೂರಿನಲ್ಲಿ ನಿರ್ಮಾಣ ಆದರೆ ಇನ್ನುಳಿದ ಭಾಗ ದಕ್ಷಿಣ ಬೆಂಗಳೂರಿನಲ್ಲಿ ನಿರ್ಮಾಣ ಆಗುತ್ತೆ.
ಬೆಂಗಳೂರಿನ ಸುತ್ತಲೂ ಕನೆಕ್ಟಿವಿಟಿ ಒದಗಿಸ್ತಾರೆ. ತುಮಕೂರು ರಸ್ತೆ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮೈಸೂರು ರಸ್ತೆ ಸೇರಿದ ಹಾಗೆ ಬೆಂಗಳೂರಿಂದ ಹೊರ ಹೋಗೋ ಸುಮಾರು 9 ರಸ್ತೆಗಳನ್ನು ಜಾಯಿನ್ ಮಾಡಲಾಗುತ್ತೆ. ಅಲ್ಲದೆ NH44, NH48, NH75, NH648 ಸೇರಿ ಪ್ರಮುಖ ನ್ಯಾಷನಲ್ ಮತ್ತು ಸ್ಟೇಟ್ ಹೈವೇಗಳಿಗೆ ಕನೆಕ್ಟ್ ಆಗುತ್ತೆ. ಇದರಿಂದ ಬೆಂಗಳೂರಿಗೆ ಎಂಟ್ರಿ ಮತ್ತು ಇಲ್ಲಿಂದ ಎಕ್ಸಿಟ್ ಆಗೋ ವಾಹನಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಹೀಗಾಗಿ ಬೆಂಗಳೂರು ಸಿಟಿಯ ಟ್ರಾಫಿಕ್ 40% ಕಮ್ಮಿ ಆಗುತ್ತೆ ಅನ್ನೋದು ಸರ್ಕಾರದ ಕ್ಲೇಮ್. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 8 ಲೇನ್ ಎಕ್ಸ್ಪ್ರೆಸ್ ವೇ, ಸೈಕಲ್, ಮೆಟ್ರೋಗೂ ಜಾಗ. ಈ ಮೊದಲು ಪೆರಿಫೆರಲ್ ರಸ್ತೆಯನ್ನು 100 ಮೀಟರ್ ಅಗಲದ ರಸ್ತೆಯಾಗಿ ನಿರ್ಮಿಸುವ ಪ್ರಸ್ತಾಪ ಇತ್ತು. ಆದರೆ ಈಗ 65 ಮೀಟರ್ ಜಾಗದಲ್ಲೇ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೂಡ ಇಷ್ಟೇ ಅಗಲ ಹೊಂದಿದೆ. ಉಳಿದ 35 ಮೀಟರ್ ಜಾಗವನ್ನ ಭೂ ಮಾಲೀಕರಿಗೆ ವಾಪಸ್ ಕೊಡಲಾಗುತ್ತಂತೆ. 65 ಮೀಟರ್ ಜಾಗದಲ್ಲಿ 41 ಮೀಟರ್ಗಳಷ್ಟು ಜಾಗ 8 ಲೇನ್ ಎಕ್ಸ್ಪ್ರೆಸ್ ವೇಗಾಗಿ ಮೀಸಲಿಡಲಾಗಿದೆ. ಇದರ ಮಧ್ಯೆ 5 ಮೀಟರ್ಗಳ ಜಾಗವನ್ನ ಭವಿಷ್ಯದ ಮೆಟ್ರೋ ಕಾರಿಡಾರ್ಗಾಗಿ ಕಾಯ್ದಿರಿಸಲಾಗಿದೆ. ಇದನ್ನು ಬಿಟ್ಟು ಎಕ್ಸ್ಪ್ರೆಸ್ ವೇನ 2 ಬದಿಯಲ್ಲಿ ತಲಾ 9 ಮೀಟರ್ ಅಗಲದ ಸರ್ವಿಸ್ ರಸ್ತೆ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಈ ಸರ್ವಿಸ್ ರಸ್ತೆಯಲ್ಲಿ 2 ಲೈನ್ಗಳು ವಾಹನ ಸಂಚಾರಕ್ಕೆ ಮತ್ತು 1 ಲೈನ್ ಸೈಕ್ಲಿಂಗ್ಗೆ ಮೀಸಲಿಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಗುಂಪಾಗಿ ಸಾವಿರಾರು ಜನ ಸೈಕಲ್ ಹೋಗೋದನ್ನ ಇಮ್ಯಾಜಿನ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಇವರು. ನೋಡೋಣ ಎಷ್ಟು ಜನ ಸೈಕಲ್ ಹೋಗ್ತಾರೆ ಅಂತ. 4 ದಿನ ಇಟ್ಟು ಮತ್ತೆ ಓಡೋದೆಲ್ಲ ಹೋಗ್ರಿ, ಎಲ್ಲ ವೆಹಿಕಲ್ ಹೋಗ್ರಿ ಅಂತ ಬಿಡ್ತಾರ, ನೋಡೋಣ. ಅದಲ್ಲದೆ 3 ಮೀಟರ್ ಅಗಲದ ಪಾದಚಾರಿ ಮಾರ್ಗ ಕೂಡ ಸರ್ವಿಸ್ ರೋಡ್ ನಲ್ಲಿ ಇರುತ್ತೆ. ಸರ್ವಿಸ್ ರೋಡ್, ಎಕ್ಸ್ಪ್ರೆಸ್ ವೇ ಎಲ್ಲದನ್ನು ಸೇರಿಸಿದ್ರೆ ಒಟ್ಟು 12 ಪಥಗಳ ರಸ್ತೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಲ್ಲಿ ಇರುತ್ತೆ. ಭೂಮಿ ಕಳೆದುಕೊಂಡವರಿಗೆ 4 ಆಯ್ಕೆ. ಓಕೆ, ಭೂಮಿ ಕಳ್ಕೊಂಡವರ ಪ್ರಶ್ನೆ ಅಂತ ಬರುತ್ತಲ್ವ, ಈಗ ಅವ್ರಿಗೆ ಏನು ಅಂತ. ದಶಕಗಳಿಂದ ಈ ಯೋಜನೆಗೆ ಪ್ರಮುಖ ಅಡಚಣೆ ಅಂದ್ರೆ ಭೂಸ್ವಾಧೀನ. ಹೀಗಾಗಿ ಈ ಯೋಜನೆಯಲ್ಲಿ ಸರ್ಕಾರ ಹಾಗೂ ಬಿಡಿಎ ಮೇಲೆ ಆರ್ಥಿಕ ಹೊರೆ ಜಾಸ್ತಿ ಬರದಂತೆ ಭೂಮಿ ಕಳೆದುಕೊಂಡ ರೈತರಿಗೆ 4 ರೀತಿಯಲ್ಲಿ ಪರಿಹಾರ ಕೊಡೋಕೆ ಸರ್ಕಾರ ಮುಂದಾಗಿದೆ. ಮೊದಲನೇದಾಗಿ ನಗದು ಪರಿಹಾರ, ಕ್ಯಾಶ್ ಕಾಂಪನ್ಸೇಷನ್. 20 ಗುಂಟೆ ಅಂದ್ರೆ ಅರ್ಧ ಎಕರೆಗೂ ಕಡಿಮೆ ಜಾಗ ಕಳ್ಕೊಳ್ಳೋ ಮಾಲೀಕರಿಗೆ ನಗದು ಪರಿಹಾರ ಕೊಡಲಾಗುತ್ತೆ. ಮಾರ್ಕೆಟ್ ರೇಟ್ ನಲ್ಲಿ ನಗರ ಭಾಗದಲ್ಲಿ 2 ಪಟ್ಟು ಹಾಗೂ ಗ್ರಾಮೀಣ ಭಾಗದಲ್ಲಿ 3 ಪಟ್ಟು ನಗದು ಪರಿಹಾರ ಸಿಗುತ್ತೆ. ಒಂದು ವೇಳೆ ಫಸ್ಟ್ ಆಪ್ಷನ್ ಆಗ್ಲಿಲ್ಲ ಅಂದ್ರೆ ಭೂ ಮಾಲೀಕರು ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಸರ್ಟಿಫಿಕೇಟ್ ಪಡಿಬಹುದು. ಇದರಿಂದ ಭೂ ಮಾಲೀಕರು ಬೇರೆ ಕಡೆ ಕಟ್ಟಿಸುವಾಗ ಸಾಮಾನ್ಯ ಅನುಮತಿಗಿಂತ ಹೆಚ್ಚು ಫ್ಲೋರ್ ಏರಿಯಾವನ್ನ ನಿರ್ಮಿಸೋಕೆ ಅವಕಾಶ ಕೊಡಲಾಗುತ್ತೆ. ಇದನ್ನ ಬೇಕಾದ್ರೆ ಅವರು ಬೇರೆ ಡೆವಲಪರ್ಸ್ಗೂ ಮಾರಬಹುದು ಈ ರೈಟ್ಸ್ ಅನ್ನ. 3ನೇ ಪರಿಹಾರ ಅಡಿಷನಲ್ ಫ್ಲೋರ್ ಏರಿಯಾ ರೇಷಿಯೋ, FAR, ಹಾಗೆ ಫ್ಲೋರ್ ಸ್ಪೇಸ್ ಇಂಡೆಕ್ಸ್, FSI. ಇದರಲ್ಲಿ ರಸ್ತೆಗೆ ಬಳಸಿದ ಜಾಗ ಬಿಟ್ಟು ಉಳಿದ ಜಾಗವನ್ನೇ ಭೂ ಮಾಲೀಕರೇ ಅವರೇ ಇಟ್ಕೋಬಹುದು. ಅಲ್ಲದೆ ಆ ಉಳಿದ ಪ್ರಾಪರ್ಟಿಯಲ್ಲಿ ಹೆಚ್ಚಿನ ಮಹಡಿ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೂಡ ಪಡ್ಕೋಬಹುದು. ಇದರಿಂದ ಮಾಲೀಕರಿಗೆ ದೀರ್ಘಾವಧಿಯಲ್ಲಿ ಆರ್ಥಿಕವಾಗಿ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ. 4ನೇದು, ಒಂದು ವೇಳೆ ವಾಣಿಜ್ಯ ಭೂಮಿ ಬೇಡ, ವಸತಿ ಪ್ರದೇಶದಲ್ಲಿ ಜಾಗ ಬೇಕು ಅಂದ್ರೆ BDA ಅಭಿವೃದ್ಧಿಪಡಿಸಿರೋ ಹೊಸ ಲೇಔಟ್ಗಳಲ್ಲಿ 40% ಜಾಗವನ್ನು ತಗೋಬಹುದು. ಹೀಗೆ ಒಟ್ಟು 4 ಆಕರ್ಷಕ ಆಪ್ಷನ್ ಕೊಡಲಾಗಿದೆ. ಯೋಜನೆಯ ಶೀಘ್ರ ಅನುಷ್ಠಾನಕ್ಕೆ ನಿವೃತ್ತ IAS ಅಧಿಕಾರಿ LK ಅತಿಕ್ ಅವರನ್ನ BBC ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅದರ ಚೇರ್ಮನ್ ಆಗಿ ಮಾಡಲಾಗಿದೆ. 2 ವರ್ಷದಲ್ಲಿ ಇಡೀ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ ಅಂತ DCM DK ಹೇಳ್ತಾ ಇದ್ದಾರೆ. ಒಂದು ವೇಳೆ ಯಾರಾದರೂ ಭೂಮಿ ಕೊಡೋಕೆ ನಿರಾಕರಿಸಿದರೆ ಪರಿಹಾರ ಹಣವನ್ನು ಕೋರ್ಟ್ನಲ್ಲಿ ಠೇವಣಿ ಮಾಡಿ ಯೋಜನೆ ಮುಂದುವರಿಸ್ತೀವಿ ಅಂತ DK ಹೇಳಿದ್ದಾರೆ. ಒಟ್ಟಾರೆ ಈ ಯೋಜನೆಗೆ 2560 ಎಕರೆ ಭೂಮಿ ಬೇಕು. 1900 ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು BBC ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್. ಇದ್ರ ಬಗ್ಗೆ ಮಾಹಿತಿ ಕೊಡುವಂತ ಪ್ರಯತ್ನ. ಕರೆಕ್ಟಾಗಿ ಅಂದುಕೊಂಡಂತೆ ಜಾರಿ ಆದರೆ ಒಳ್ಳೆಯದೇ. ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ 40% ಅಲ್ಲ 30% ಆದರೂ ರಿಡ್ಯೂಸ್ ಆಯಿತು ಅಂತ ಹೇಳಿದ್ರೆ ಗ್ರೇಟ್ ಹೆಲ್ಪ್. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಯೋಜನೆಗಳೆಲ್ಲ ಬರೀ ಪೇಪರಲ್ಲಿ ಉಳ್ಕೋಬಾರ್ದು ಅಷ್ಟೇ, ರಿಯಾಲಿಟಿಲಿ ಜಾರಿ ಆಗಬೇಕು ಬೇಗ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.